ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಅಪೊಸ್ತಲನಾದ ಪೌಲನು ಎಫೆಸ ಸಭೆಗೆ ಪತ್ರಿಕೆಯನ್ನು ಬರೆಯುವಾಗ ಆತನು ಹೇಳ್ತಾನೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ರಿ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯವನ್ನು ನಾವು ಓದಬೇಕಾದ್ರೆ ಪೇತ್ರನು ಸಹ ಅದನ್ನೇ ಹೇಳ್ತಾನೆ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು. ಹಾಗಾದರೆ ನಾವೆಲ್ಲಿದ್ವಿ? ಕತ್ತಲೆಯೊಳಗೆ, ಅಂಧಕಾರದ ಆ ಆಳದಲ್ಲಿ ಬಿದ್ದಿದ್ದ ನಮ್ಮನ್ನು ಅಲ್ಲಿಂದ ಕರೆದು ಬೆಳಕಿನೆಡೆಗೆ ನಡೆಸಿದ್ದಾನೆ. ಏನಿದು ಕತ್ತಲೆ? ಯೇಸುವನ್ನು ತಿಳಿಯದೇ ಇರುವಂತಹ ಒಂದು ಅನುಭವ. ಕತ್ತಲೆ ಅಂದರೆ ನಿಜವಾದಂತಹ ಕತ್ತಲೆಯ ವಿಷಯ ಅಲ್ಲ ಹೇಳ್ತಾ ಇರೋದಲ್ಲಿ. ಅದರ ಅರ್ಥ, ಕ್ರಿಸ್ತನೆಂಬ ಬೆಳಕು ನಿಮ್ಮ ಮೇಲೆ ಬಿದ್ದಿರಲಿಲ್ಲ. ಕ್ರಿಸ್ತನ ಸುವಾರ್ತೆ ಎಂಬ ಬೆಳಕು ನಿಮ್ಮ ಮೇಲೆ ಬಿದ್ದಿರಲಿಲ್ಲ. ನೀವು ಕತ್ತಲೆಯಲ್ಲಿ, ಅಂಧಕಾರದಲ್ಲಿ, ಅಂದರೆ ಕತ್ತಲೆಯ ಅಧಿಪತಿಗೆ, ಅಂಧಕಾರದ ಅಧಿಪತಿಗೆ ಅಧೀನರಾಗಿ ನೀವು ಜೀವಿಸ್ತಾ ಇದ್ರಿ. ಆದರೆ ಕ್ರಿಸ್ತನು ನಿಮ್ಮಲ್ಲಿ ಬಂದಾಗ, ಕ್ರಿಸ್ತನು ನಿಮ್ಮೊಳಗೆ ಬಂದಾಗ, ಅಥವಾ ನೀವು ಕ್ರಿಸ್ತನಲ್ಲಿ ಬಂದಾಗ ಏನಾದರೆ ನೀವು ಬೆಳಕಾದ್ರಿ. ಎಷ್ಟೋ ಸಂದರ್ಭಗಳಲ್ಲಿ ನೀವು ಕತ್ತಲೆಯ ಅನುಭವದಲ್ಲಿ ಜೀವಿಸ್ತಾ ಇದ್ವಿ, ಪಾಪದಲ್ಲಿ ಜೀವಿಸ್ತಾ ಇದ್ವಿ. ಯೇಸುವಿನ ಕುರಿತು ತಿಳುವಳಿಕೆ ಇಲ್ಲದೆ, ಯೇಸುವಿನ ಮಾತಿಗೆ ವಿಧೇಯರಾಗದೆ, ನಮ್ಮ ಇಷ್ಟದ ಪ್ರಕಾರ ಜೀವಿಸುತ್ತಾ ಇದ್ದಂತಹ ಒಂದು ಅನುಭವ ನಮ್ಮ ಜೀವಿತದಲ್ಲಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಕರ್ತನಾದ ಯೇಸುವಿನ ಆ ಬೆಳಕು ನಮ್ಮನ್ನು ಹುಡುಕಿಕೊಂಡು ಬಂತು. ದೇವರ ವಾಕ್ಯ ಹೇಳ್ತದೆ, ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಎಂಬುದಾಗಿ. ಕರ್ತನಾದ ಯೇಸು ಸ್ವಾಮಿ ನಮ್ಮನ್ನು ಆರಿಸಿ ತೆಗೆದುಕೊಂಡಾಗ ಒಂದು ರೀತಿಯಲ್ಲಿ ಕತ್ತಲೆಯಲ್ಲಿ ಬಿದ್ದಿದ್ದಂತಹ ನನ್ನ ಮೇಲೆ ಒಂದು ಬೆಳಕನ್ನು ಚೆಲ್ಲಿದನು. ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ನಾನು ಒಂದು ಕಾಲದಲ್ಲಿ ಕತ್ತಲೆಯಾಗಿದ್ದೆ. ದಮಸ್ಕಕ್ಕಿರುವಂಥ ಪ್ರಯಾಣದಲ್ಲಿ ಕುದುರೆಯ ಮೇಲೆ ಹೋಗ್ತಾ ಇದ್ದಾಗ ನನ್ನ ಮೇಲೆ ಒಂದು ಬೆಳಕು ಬಿತ್ತು. ಆ ಬೆಳಕು ನನ್ನನ್ನೇನು ಮಾಡ್ತು? ಕತ್ತಲೆಯಿಂದ ಹೊರಗೆ ತಂದುಬಿಡ್ತು. ಪ್ರಿಯ ದೇವರ ಮಗುವೆ, ನಿಮ್ಮ ಜೀವಿತದಲ್ಲಿ ಕತ್ತಲೆಯ ಅನುಭವದಲ್ಲಿ, ಕತ್ತಲೆಯ ಜೀವಿತವನ್ನು ನಡೆಸುತ್ತಾ ಮುಂದೆ ಸಾಗ್ತಾ ಇದ್ದಂತಹ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನು ಒಂದು ಬೆಳಕನ್ನು ಚೆಲ್ಲಿದನು. ಆ ಬೆಳಕು ನನ್ನ ಮೇಲೆ ಬಿದ್ದಿದೆ. ಆ ಬೆಳಕು ಇವತ್ತು ನನ್ನ ಮೇಲೆ ಬಿದ್ದಿದ್ದರಿಂದ ದೇವರ ವಾಕ್ಯ ಹೇಳ್ತದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಸ್ವಾಮಿ ಹೇಳಿದ್ರು, ನಾನು ಲೋಕಕ್ಕೆ ಬೆಳಕು. ನಂತರ ಹೇಳಿದ್ರು, ನೀವು ಲೋಕಕ್ಕೆ ಬೆಳಕು. ಹೇಗೆ? ಕತ್ತಲೆಯಾಗಿದ್ದಂತಹ ನನ್ನ ಜೀವಿತದಲ್ಲಿ ನೀತಿ ಸೂರ್ಯನೆಂಬ ಯೇಸುವಿನ ಬೆಳಕು ನನ್ನ ಮೇಲೆ ಬಿದ್ದಾಗ ನಾನು ಕತ್ತಲೆಯಿಂದ ಪರಿಹಾರ ಹೊಂದಿ ಬೆಳಕನ್ನು ಹೊಂದಿಕೊಂಡವನಾದೆ. ಈಗ ಪೌಲ ಹೇಳ್ತಾನೆ, ನೀವಿನ್ನೇ ಹೇಗೆ ನಡಿಬೇಕು? ಇವಾಗ ಬೆಳಕಿನವರಂತೆ ನಡೆದುಕೊಳ್ಳಬೇಕು. ಮತ್ತೆ ಕತ್ತಲೆ ಉಂಟಾಗಬಾರ್ದು, ಮತ್ತೆ ಕತ್ತಲೆಯ ಅನುಭವ ನಿಮ್ಮಲ್ಲಿ ಬರಬಾರ್ದು, ಕತ್ತಲೆಯ ಜೀವಿತ ನಿಮ್ಮಲ್ಲಿ ಉಂಟಾಗಬಾರ್ದು. ಬೆಳಕಿನ ಅನುಭವ ಇರಬೇಕು. ಮಾತ್ರವಲ್ಲ, ನನ್ನನ್ನು ಯಾಕೆ ಬೆಳಕನ್ನಾಗಿ ಮಾಡಿದ್ದಾನೆ? ಕತ್ತಲೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಬೆಳಕನ್ನು ಚೆಲ್ಲುವುದಕ್ಕಾಗಿ. ಎಲ್ಲಿ ಬೆಳಕಿದೆಯೋ ಆ ಬೆಳಕನ್ನು ಕತ್ತಲೆ ಕಡೆಗೆ ತಿರುಗಿಸಬೇಕು. ಕತ್ತಲೆ ಕಡೆಗೆ ತಿರುಗಿಸಿದಾಗ ಅದು ಸಹ ಅಂಧಕಾರಮಯವಾದಂಥ ಆ ಸ್ಥಳ ಸಹ ಅದು ಬೆಳಕಾಗಿ ಮಾರ್ಪಡುತ್ತೆ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಈ ಹಗಲ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಕತ್ತಲೆಯನ್ನು ನೀಗಿಸಿದ್ದಕ್ಕಾಗಿ ಸ್ತೋತ್ರ, ನನ್ನ ಅಂಧಕಾರವನ್ನು ನೀಗಿಸಿದ್ದಕ್ಕಾಗಿ ಸ್ತೋತ್ರ, ನನ್ನೊಳಗೆ ಕೊಟ್ಟಂಥ ಬೆಳಕಿಗಾಗಿ ಸ್ತೋತ್ರ. ದೇವರೇ, ಆ ಬೆಳಕನ್ನು ಇನ್ನೊಬ್ಬರಿಗೆ ಚೆಲ್ಲುವ ಹಾಗೆ, ಕತ್ತಲೆಯಲ್ಲಿರುವಂಥ ವ್ಯಕ್ತಿಗಳಿಗೆ ಆ ಬೆಳಕನ್ನು ಕೊಟ್ಟು ಅವರನ್ನು ಬೆಳಕಿನೆಡೆಗೆ ನಡೆಸುವುದಕ್ಕಾಗಿ ಕರ್ತನೇ, ನೀ ನನಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಅನ್ನೋದನ್ನು ಮರಿಬಾರ್ದು. ನಾನು ಬೆಳಕಲ್ಲಿದ್ದು ಸಂತೋಷ ಪಡುವುದಕ್ಕೆ ಮಾತ್ರವಲ್ಲ, ನನ್ನಲ್ಲಿರುವಂತಹ ಬೆಳಕು
ಇತರರಿಗೆ ಬೆಳಕಿಲ್ಲದಂತಹ ವ್ಯಕ್ತಿಗಳಿಗೆ ಚೆಲ್ಲಬೇಕು. ನಾನು ಬೆಳಕಿನವರಂತೆ ನಡೀತಾ ಇದ್ದರೆ, ನಾನು ಸಂತೋಷವುಳ್ಳವನಾಗಿ ಆನಂದವುಳ್ಳವನಾಗಿ ನಡೀತಾ ಇದ್ದರೆ, ಈ ಸಂತೋಷ ಇಲ್ಲದೆ ಇರೋ ನನ್ನ ಹತ್ರ ಬರ್ತಾನೆ. ಈ ಸಂತೋಷ ನಿಮಗೆ ಹೇಗೆ ಸಿಕ್ತೋ ನಮಗೂ ಕೊಡ್ತೀರಾ? ಈ ಸಂತೋಷ ಹೊಂದಿಕೊಳ್ಳುವಂತಹ ಅವಕಾಶ ಹೇಗೆ ಸಿಗ್ತದೆ ಅಂತ ಕೇಳ್ತಾರೆ. ಈಗಲೇ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಕರ್ತನೇ ನನ್ನನ್ನೇ ಒಪ್ಪಿಸಿಕೊಡ್ತೇನೆ. ಬೆಳಕನ್ನಾಗಿ ಮಾಡಿದಂತಹ ದೇವರೇ, ಬೆಳಕಿನ ಎಡೆಗೆ ನನ್ನನ್ನು ನಡೆಸಿದಂತಹ ದೇವರೇ, ಇವತ್ತು ನಾನು ಬೆಳಕಾಗಿದ್ದೇನೆ. ಆ ಬೆಳಕನ್ನು ಮತ್ತೆ ಕತ್ತಲೆ ಮಾಡದೆ ಬೆಳಕನ್ನು ಪ್ರಜ್ವಲಿಸುತ್ತಾ ಅದನ್ನು ಮುಂದೆ ತೆಗೆದುಕೊಂಡು ಹೋಗಿ ಅನೇಕರಿಗೆ ಪ್ರಕಾಶ ನೀಡುವ, ಅನೇಕರಿಗೆ ಬೆಳಕನ್ನು ನೀಡುವ, ಅನೇಕರನ್ನು ಕತ್ತಲೆಯಿಂದ ಹೊರಗೆ ತರುವಂತಹ ಒಂದು ಅನುಭವಕ್ಕೆ ನನ್ನನ್ನು ನಡೆಸು ಎಂಬುದಾಗಿ ದೇವರ ಸಲ್ಲಿ ಪ್ರಾರ್ಥನೆ ಮಾಡುವುದಾದರೆ, ಖಂಡಿತವಾಗಿ ನಿಮ್ಮನ್ನು ಇನ್ನೂ ಪ್ರಜ್ವಲಿಸುವಂತಹ ಒಂದು ಅನುಭವಕ್ಕೆ ದೇವರು ನಡೆಸ್ತಾನೆ. ಯೆಶಾಯ 61 ಹೇಳುತ್ತೆ, 7 ಪ್ರಕಾಶಿಸು, ನಿನಗೆ ಬೆಳಕು ಬಂದಿದೆ. ನಿನಗೆ ಬೆಳಕನ್ನು ಕೊಟ್ಟಿರೋದು ಸಾಧಾರಣ ಬೆಳಕನ್ನು ಕೊಡುವುದಕ್ಕಾಗಿಲ್ಲ, ಪ್ರಕಾಶಿಸುವುದಕ್ಕಾಗಿ. ಅರೈಸ್ ಆ್ಯಂಡ್ ಶೈನ್ ಯಾವಾಗ ಹೊಳೆಯುತ್ತೋ ಅನೇಕರಿಗೆ ಕಾಣಿಸುತ್ತೆ. ಡಿಮ್ ಆಗಿದ್ದರೆ ಯಾರಿಗೂ ಪ್ರಯೋಜನ ಇಲ್ಲ. ನಾವು ಆ ರೀತಿ ಪ್ರಕಾಶಿಸಿ ಅನೇಕರನ್ನ ಕತ್ತಲೆಯಿಂದ ಬೆಳಕಿಗೆ ನಡೆಸುವಂತೆ ದೇವರ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನು ಕತ್ತಲೆಯಿಂದ ಬೆಳಕಿಗೆ ನಡೆಸಿದಂತಹ ದೇವರೇ, ಆ ಬೆಳಕಿನಲ್ಲಿ ಇದ್ದುಕೊಂಡು ಕರ್ತನೇ, ಕತ್ತಲಿರುವಂಥ ಅನೇಕರನ್ನು ಬೆಳಕಿನಡೆಗೆ ನಡೆಸುವಂತಹ ಒಂದು ಕೃಪೆ ನಮ್ಮ ಜೀವಿತದಲ್ಲಿ ದಯಪಾಲಿಸೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.